ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಊಟಿದು ವ್ಯಾಕ್ಸ್ ಮ್ಯೂಸಿಯಂ ತೋರಿಸ್ತೀನಿ, ಬನ್ನಿ ನೋಡೋದಾಗಿ. ಇದು ಊಟಿಯಲ್ಲಿರೋ ವ್ಯಾಕ್ಸ್ ಮ್ಯೂಸಿಯಮು. ಯಾರಿಗೆ ಕೇಳಿದ್ರು ಇಲ್ಲಿ ತೋರಿಸ್ಬಿಡ್ತಾರೆ. ಕೊಡಪ್ಪ ಅಂತ ಹೇಳಿದ್ರೆ ತೋರಿಸ್ಬಿಡ್ತಾರೆ. ನೋಡಿರಿ, ನಮ್ಮ ಗಾಂಧಿ ತಾತ, ಚರ್ಕ ಇದೆ. ಅವ್ರು ಇಷ್ಟವಾದಂಥ ಕೆಲಸ ಅದು. ಯಾವ ಥರ ಇದೆ ಮೂರ್ತಿ. ಶಿಲ್ಬೆ, ಜೀಸಸ್ ಅವರು ಎತ್ತಿರುವಂಥ ಶಿಲ್ಬೆ ಚಿತ್ರಣ. ರೋಗಿಗಳಿಗೆ ಚಿಕಿತ್ಸೆ ಕೊಡುವಂಥ ದೃಶ್ಯ ಅದು. ಮದರ್ ತೆರೇಸಾ ಅವ್ರದ್ದು ಅಂದರೆ ಮೂರ್ತಿ ಹಾಕಿದ್ದಾರೆ. ಆ ಥರ ಒಂದು ಚಿತ್ರಣ ಅದು. ಇವ್ರು ನೋಡಿ, ನಮ್ಮ ವಿಶ್ವೇಶ್ವರಯ್ಯನವರು, ಅವ್ರದ್ದು ಒಂದು ಮೂರ್ತಿ ಇದೆ. ವಿಶ್ವೇಶ್ವರಯ್ಯರ ಮೂರ್ತಿ ಇದು. ನಮ್ಮ ಭಾರತದ ಆರ್ಥಿಕ ತಜ್ಞ ಅಂತಾರೆ ಸಿಂಗ್ ಅವರು. ಹಾಗೆ ನಮ್ಮ ಸೈಂಟಿಸ್ಟ್ ಅಬ್ದುಲ್ ಕಲಾಂ ಅವರು. ಇದು ಅಬ್ದುಲ್ ಕಲಾಂ ಅವರ ಮೂರ್ತಿ. ಇದು ಸಿನಿಮಾಗೆ ಸಂಬಂಧಿಸಿದ್ದು. ಅನ್ನಿಯನ್ ಅಂತ ಫಿಲಮ್ ಬಂದಿತ್ತಲ್ಲ, ವಿಕ್ರಮ್ ಅವ್ರದ್ದು ಎರಡು ಮೂರ್ತಿನ ಇಟ್ಟಿದ್ದಾರೆ ಇಲ್ಲಿ. ಅನ್ನಿಯನ್ನು ಮತ್ತು ಇನ್ನೊಂದು ಸಿನಿಮಾದು ಪಕ್ಕದಲ್ಲಿರೋದು ಮೂರ್ತಿ. ಇದು ಶಿವಾಜಿ ಮಹಾರಾಜರ ಮೂರ್ತಿ. ಇದು ಪಕ್ಕದಲ್ಲಿ ಸಾಯಿಬಾಬಾರ ಮೂರ್ತಿ. ಸಾಯಿಬಾಬಾ, ಮುರುಘಾ, ಸುಭಾಷ್ ಚಂದ್ರ ಬೋಸ್, ರವೀಂದ್ರನಾಥ್ ಠಾಗೂರ್ ಅವ್ರದ್ದು ಮೂರ್ತಿ ಇದೆ. ಇದು ರವೀಂದ್ರನಾಥ್ ಠಾಗೂರ್ ಅವ್ರ ಮೂರ್ತಿ. ಇದು ನೆಹರು ಅವ್ರದ್ದು. ನೆಹರು ಅವರು ಕೂತಿರುವಂಥ ಒಂದು ಮೂರ್ತಿ ಮಾಡಿದ್ದಾರೆ. ಇದು ವೀರಪ್ಪನವರ ಒಂದು ಮೂರ್ತಿ. ಇದು ಒಂದು ಗುಡಿಸಲು ಥರ ಮಾಡಿ ಅಲ್ಲಿ ವೀರಪ್ಪನ ಮೂರ್ತಿ ಇಟ್ಟಿದ್ದಾರೆ. ಕಾಡಲ್ಲಿ ಹೇಗೆ ಬದುಕ್ತಿದ್ರು ಅವರು ಅನ್ನೋದನ್ನ ಒಂದು ಮೂರ್ತಿ. ಇದು ಏನಂದರೆ ಡ್ರಗ್ಸು ಆ ಥರ ಕೆಟ್ಟ ಚಟಗಳನ್ನು ಕಲಿಬೇಡಿ ಅನ್ನೋದಕ್ಕೆ ಒಂದು ಮೂರ್ತಿ. ಆಮೇಲೆ ಇದು ಕುಡಿದು ದಯವಿಟ್ಟು ವಾಹನ ಚಲಾಯಿಸಬೇಡಿ ಅನ್ನೋದಕ್ಕೆ ಒಂದು ಬಿದ್ದಿರೋ ಗಾಡಿ ಪಕ್ಕದಲ್ಲಿ ಮದ್ಯಪಾನ ಮಾಡಿದಂಥ ವ್ಯಕ್ತಿ
ಚಿತ್ರಣ ಇದು ವ್ಯಾಕ್ಸ್ ಮ್ಯೂಸಿಯಮಲ್ಲಿ ಇರೋವಂಥದ್ದು. ಇದು ಇಲ್ಲಿ ಏನು ತೋಡಾಸಿದ್ದಾರೆ ಊಟಿಲಿ ಅವರ ಮೂರ್ತಿ ಇದು. ಆಗಿನ ಕಾಲದ ತೋಡಾಸಿ ಏನಿದ್ರು ಅವ್ರ ಮೂರ್ತಿ ಮಾಡಿರೋದು, ಮತ್ತು ಅವರೇ ನೇಯ್ದಂಥ ತೋಡಾಸ್ ಶಾಲ್ನ ಅವ್ರ ಮೇಲೆ ಹಾಕಿದ್ದಾರೆ. ಓಕೆ ಕನ್ನಡಿಗರೇ, ಬಾಯ್. ಬಂದರೆ ಊಟಿಲಿ ಬಂದರೆ ಒಂದು ವಿಸಿಟ್ ಕೊಡಿ, ಮಕ್ಕಳು ಫ್ಯಾಮಿಲಿ ಸಮೇತ ಒಂದು ವಿಸಿಟ್ ಕೊಡಿ. ನಿಮ್ಗೆ ಇದೊಂದು ಗೊತ್ತಿರಲಿ ಮಾಹಿತಿ ಅಂತ ಹಾಕಿದ್ದೀನಿ. ಬಾಯ್.